ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ವಿಶೇಷವಾದಂಥ ಸಂಚಿಕೆ ಗುರುವಿನ ಬಲ. ಗುರುವು ಮೇ 14ನೇ ತಾರೀಕು ಬದಲಾವಣೆ ಆಗ್ತಿದ್ದಾರೆ. ಅವರು ಮಿಥುನ ರಾಶಿಗೆ ಬರ್ತಾ ಇದ್ದಾರೆ. ಮಿಥುನ ರಾಶಿಗೆ ಬರೋದರಿಂದ 9ನೇ ಸ್ಥಾನಕ್ಕೆ ಬರುವಂತಹ ತುಲಾ ರಾಶಿಗೆ ಉತ್ತಮವಾದಂಥ ಫಲವನ್ನು ನೋಡ್ತೀರಿ. ತುಲಾ ರಾಶಿಗೆ 9ನೇ ಸ್ಥಾನ, ಅದು ನಾವೇನಂತೀವಿ ಅಂದರೆ ಮಾಂಗಲ್ಯ ಕಾರಕನಾದಂಥ ಶುಕ್ರ ಗ್ರಹನಿಗೆ 9ನೇ ಸ್ಥಾನಕ್ಕೆ ಗುರು ಬಂತು ಅಂತ ಅಂದರೆ ಮಾಂಗಲ್ಯ ಯೋಗ ಫಲ ಅಂತ ಹೇಳ್ತಿರ್ತೀವಿ. ಈ ಮಾಂಗಲ್ಯ ಯೋಗ ಫಲ ಹೆಂಗಿರುತ್ತೆ ಅಂತ ಅಂದರೆ ಅತ್ಯಂತ ಮದುವೆ ಮುಂಜಿಗಳಲ್ಲಿ ಅತ್ಯಂತ ಅನುಕೂಲಕರವಾಗುತ್ತೆ. ಶುಭ ಕಾರ್ಯಗಳು ಹೇರಳವಾಗುವಂಥ ಯೋಗ ಫಲ ಸಿಗುತ್ತೆ. ಹೊಸ ಕೆಲಸವನ್ನು ಆರಂಭ ಮಾಡುವಂಥ ಯೋಗ ಫಲ ಸಿಗುತ್ತೆ. ಎಲ್ಲವೂ ಜೈಕಾರ ನಿಮ್ಮದೇ ಆಗಿರುವಂಥ ಯೋಗ ಫಲ ಸಿಗುತ್ತೆ. ಕೋರ್ಟು ಕಚೇರಿಗಳಲ್ಲಿ ಏನಾದರೂ ನ್ಯಾಯ ನೀತಿ ಅದು ಇದು ಸಮಸ್ಯೆಗಳು, ತೊಂದರೆಗಳು, ತಾಪತ್ರಗಳು, ಕಲಹಗಳು ಇವೆಲ್ಲವೂ ಇರುವಂತಹ ಕೋರ್ಟು ಕಚೇರಿಗಳ ವ್ಯವಹಾರಗಳು ನಿಮಗೆ ಈ ವರ್ಷ ಈ ಸುಮಾರು ದಿನಗಳ ಕಾಲದಲ್ಲಿ ನಾನು ಹೇಳುವಂಥದ್ದು ಮೇ 18ನೇ ತಾರೀಕಿಂದ ಅಕ್ಟೋಬರ್ 18ನೇ ತಾರೀಕಿನವರೆಗೂ ಸಹ ನಿಮಗೆ ಕೋರ್ಟು ಕಚೇರಿಗಳಲ್ಲಿ ಉತ್ತಮವಾದಂಥ ದಿನಗಳು ನಿಮಗೆ ಸಿಗುತ್ತೆ. ನಿಮ್ಮ ಪರವಾಗಿ ಎಲ್ಲ ವ್ಯವಹಾರಗಳು ಆಗುತ್ತೆ. ಹಾಗಂತ ನಾನು ಮಾಡಿರುವಂತಹ ದೊಡ್ಡ ಮಟ್ಟದ ಕಾನೂನು ಬಾಹಿರವಾದಂಥ ಕೆಲಸಗಳು ಮಾಡಿಬಿಟ್ಟು ನನಗೆ ಯೋಗ ಸಿಕ್ತು, ನನಗೇನೋ ಆಗ್ಬಿಡುತ್ತೆ ಅಂತಂದರೆ ಖಂಡಿತಲ್ಲ. ಕಾನೂನು ಪರವಾಗಿರಬೇಕು. ಅದು ನಾನು ಮಾಡಿರುವಂತಹ ಕೆಲಸ ಕಾರ್ಯಗಳು, ನನಗೆ ಆಗಿರುವಂಥ ತೊಂದರೆ ತಾಪತ್ರೆಗಳು ಧರ್ಮದಲ್ಲಿದೆ, ಆದರೆ ಅಧರ್ಮ ನಮ್ಮನ್ನು ಕಾಡ್ತಾ ಇದೆ ಅಂತ ಅಂದಾಗ ಅಧರ್ಮವೆಲ್ಲವೂ ನಾಶವಾಗಿ ಧರ್ಮ ನಿಮಗೆ ಕೈಗೂಡುತ್ತೆ. ಅಧರ್ಮವನ್ನು ನೀವು ಮಾಡಿಬಿಟ್ಟು ಧರ್ಮವನ್ನು ಕಾಯ್ತೀನಿ ಅಂತಂದರೆ ಖಂಡಿತವಾಗಿ ಆಗೋದಿಲ್ಲ. ನೀವು ಧರ್ಮದಲ್ಲಿದ್ದು ಅಧರ್ಮ ನಿಮ್ಮನ್ನು ತಾಂಡವ ಮಾಡ್ತಿದ್ರೆ ಆ ಅಧರ್ಮ ನಿಮ್ಮನ್ನು ಅಳಿಸುವಂಥ ಶಕ್ತಿಯನ್ನು ಗುರುಗ್ರಹ ಮಾಡ್ತಾರೆ. ಮತ್ತು ಹೊಸ ಕೆಲಸಗಳಂತೂ ಆರಂಭವಾಗುತ್ತೆ ಬಿಡಿ. ಹೊಸ ಕೆಲಸಗಳು ಕೈಗೂಡುತ್ತೆ. ಶುಭ ಕಾರ್ಯಗಳಂತೂ ಹೇರಳವಾಗಿ ಆಗುತ್ತೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕೈಂಕರ್ಯಗಳು ಕೈಗೂಡುವಂತಹ ವಾತಾವರಣ ಖಂಡಿತವಾಗಿ ಗುರುವಿನ ಯೋಗ ಫಲದಿಂದ ನಿಮಗೆ ಕೂಡಿರುತ್ತೆ. ಅದು ಯಾರಿಗೆ ಅಂತ ಅಂದರೆ ಅದು ತುಲಾರಾಶಿಯವರಿಗೆ. ತುಲಾರಾಶಿಗೆ ಬರುವಂಥ 9ನೇ ಮನೆಯಲ್ಲಿ ಬರುವಂತಹ ಗುರುವಿನ ಯೋಗ ನಾನಾಗಲೇ ಹೇಳ್ದಂಗೆ ಮಾಂಗಲ್ಯ ಅಭಿವೃದ್ಧಿ, ಮಾಂಗಲ್ಯ ಕಾರಕನಾದಂತಹ ಶುಕ್ರನ ಯೋಗ ಫಲ ಗುರುವಿನ ಜೊತೆ ಸೇರಿಕೊಂಡಾಗ ಇನ್ನೂ ಅನುಕೂಲವಾಗುತ್ತೆ. ಅಕಸ್ಮಾತ್ ಉದಾಹರಣೆ ನಾನು ಹೇಳುವಂಥದ್ದು, ನನ್ನ ಗಂಡನಿಗೆ ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸವಾಗಿತ್ತು. ಗಂಡನಿಗೆ ಭಾಳ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ಆಸ್ಪತ್ರೆಗಂತೂ ಅಲದಾಡಿ ತುಂಬ ನಾವು ಬೇಸರವನ್ನೇ ಮಾಡ್ಕೊಂಡಿದ್ವಿ. ಇನ್ನು ಆರೋಗ್ಯ ಅಭಿವೃದ್ಧಿ ಆಗೋದೇ ಇಲ್ಲ ಅಂದ್ಕೊಂಡಿದ್ವಿ ಅಂತ ಅನ್ನುವಂಥ ಸ್ತ್ರೀಯರಿಗೆ ಈ ಯೋಗ ಫಲದಿಂದ ನಿಮ್ಮ ಗಂಡನ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮಾಂಗಲ್ಯ ಭಾಗ್ಯ ಇನ್ನೂ ದೀರ್ಘಕಾಲ ಬಾಳುವಂಥ ಯೋಗ ಫಲ ಈ ಗುರು ಮತ್ತು ಶುಕ್ರನ ಯೋಗ ಫಲದಿಂದ ಕೂಡಿರುತ್ತೆ. ಅದು ಮೇ 14ನೇ ತಾರೀಕಿಂದ ಅಕ್ಟೋಬರ್ 18ನೇ ತಾರೀಕಿನವರೆಗೂ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.